ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಯಾರಿಗೂ ಕಷ್ಟ ಬರಲಿ ಅಥವಾ ಸುಖ ಬರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಬಡ ಮತ್ತು ಸಾಮಾನ್ಯ ಜನರಲ್ಲಿ ಬೆರೆತು ವಿಶೇಷವಾದ ಸಮಾಜ ಸೇವೆ ಮಾಡುವುದರ ಮುಖೇನ ಬಡವರ ಪಾಲಿಗೆ ಕುಟುಂಬದ ಸದಸ್ಯರ ತರಹ ನಿಸ್ವಾರ್ಥ ಮನಸ್ಸಿನಿಂದ ಮಾನವೀಯತೆಯ ಸೇವೆ ಮಾಡುತ್ತಿರುವುದು ಬೇರೆ ಯಾರೂ ಅಲ್ಲ, ಅದುವೇ ಸಂಕೇಶ್ವರ ನಗರದ ಗೋದಾಬಾಯಿ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಅಂತೂ ಪ್ರತಿಯೊಬ್ಬರು ಕೂಡ ಆಚರಿಸ್ತಾರೆ. ಆದ್ರೆ ಬಡವರ ಬಾಳಲ್ಲಿ ಹಬ್ಬ ಇರ್ಲಿ ಅಥವಾ ಇನ್ನೇನಾದ್ರೂ ಇರ್ಲಿ, ಅವರಿಗೆ ಕಾಡುತ್ತಿರುವ ಕಷ್ಟಗಳಿಂದ ಖುಷಿ ಅನ್ನೋದೇ ಮರೆತು ಬಿಟ್ಟಿರ್ತಾರೆ. ಹೀಗಾಗಿ ಇಂತಹ ಬಡ ಜನಾಂಗವನ್ನ ಹುಡುಕಿ ಅವರ ಬಾಯಿ ಸಿಹಿ ಮಾಡೋದ್ರ ಮೂಲಕ ಅವರ ಜೊತೆಗೆ ದೀಪಾವಳಿ ಹಬ್ಬ ಆಚರಿಸಿ ನಾವು ಸದಾಕಾಲ ನಿಮ್ಮ ಜೊತೆ ಇದ್ದೀವಿ ಅನ್ನುವ ಭಾವನೆಯನ್ನ ಇವತ್ತು ಗೋದಾಬಾಯಿ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ ಬಡವರಿಗಾಗಿ ಮಾಡುವ ಸಮಾಜ ಸೇವೆಯೇ ಸಾಕ್ಷಿಯಾಗಿ ನಿಂತಿದೆ. ಇವತ್ತು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಸಂಕೇಶ್ವರ ನಗರದ ಜೋಪಡಪಟ್ಟಿ ಸೇರಿ ನಗರದ ವಿವಿಧ ವಿಭಾಗಗಳಲ್ಲಿ ಹೋಗಿ ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ಅಧ್ಯಕ್ಷ ನಿಖಿಲ್ ಗಂಗರೆಡ್ಡಿ ಮತ್ತು ಅವರ ಅಭಿಮಾನಿಗಳು ಸೇರಿ ಬಡವರಿಗೆ ಸ್ವೀಟ್ ಬಾಕ್ಸ್ಗಳನ್ನು ಹಂಚಿ ಅವರ ಬಾಯಿ ಸಿಹಿ ಮಾಡಿದ್ದು ಮಾನವೀಯತೆಗೆ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದು ಬಡವರ ಪಾಲಿಗೆ ಹೇಳಲಾರದಷ್ಟು ಖುಷಿ ತಂದಿದ್ದು ಸುಳ್ಳಲ್ಲ. ಈ ವೇಳೆ ಕಿರಣ ಕಾಂಬ್ಳೆ, ಮಹೇಶ ನೇಸರಿ, ಕಾಶಿ ಕರಾಳೆ, ಮೌಲಾ ಖಾನದಾಳೆ ಸೇರಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಸ್ಪೆಷಲ್ ರಿಪೋರ್ಟ್ ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯ, ಕೊಳ್ಳೇಗಾಲದ ಪ್ರಧಾನ ಮಾಂತ್ರಿಕರು ಪಂಡಿತ್ ನಾರಾಯಣ್ ರಾವ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರು. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳದ 600 ವರ್ಷದ ಪ್ರಾಚೀನ ದೈವಿಕ ಪೂಜಾ ಶಕ್ತಿಯಿಂದ ಕೇವಲ ಒಂದು ದಿನದಲ್ಲಿ ಪರಿಹಾರ ಶತಸಿದ್ಧ. ಎನಿ ಪ್ರಾಬ್ಲಮ್ಸ್ ಗೆಟ್ 100% ಸೊಲ್ಯೂಷನ್ ವಿತ್ ಇನ್ 1 day.